ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ KR ಚಾನಲ್ನಲ್ಲಿ ಸೂಪರ್ ಆಗಿರುವಂತಹ ಹೆಚ್ಚಿನ ಪ್ರೋಟೀನ್ ಅಂಶ ಇರುವಂತಹ ಚಟ್ನಿ ಪುಡಿ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ. ಹಾಗಾದರೆ ಬನ್ನಿ, ಚಟ್ನಿ ಪುಡಿ ಮಾಡಲು ಬೇಕಾಗುವ ಪದಾರ್ಥಗಳು, ಮಾಡುವ ವಿಧಾನ ನೋಡೋಣ. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 4 ಕಪ್ಪಿನಷ್ಟು ಕಡಲೆಬೇಳೆ ಹಾಕಿ 1 kg ಕ್ವಾಂಟಿಟಿ ನಾನಿಲ್ಲಿ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಬೇಳೆ ಕೆಂಪಗಾಗಿ ಘಮ್ ಅಂತ ಪರಿಮಳ ಬರುವ ತನಕ ಇದನ್ನು ಹುರಿಯಿರಿ. ಆದಷ್ಟು ಈ ಬೇಳೆಗಳನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಹೈ ಫ್ಲೇಮಲ್ಲಿ ಹುರಿದ್ರೆ ಮೇಲಿಂದ ಕೆಂಪಾಗುತ್ತೆ, ಒಳಗಿಂದ ಹಸಿ ಹಾಗೆ ಉಳಿಯುತ್ತೆ. ಹುರಿದಿರುವಂತಹ ಕಡಲೆಬೇಳೆ ಪ್ಲೇಟಿಗೆ ತೆಗೆದಿದ್ದೇನೆ. ಹಾಗೆ ಅದೇ ಬಾಣಲಿಗೆ 1 ಕಪ್ಪಿನಷ್ಟು ಉದ್ದಿನಬೇಳೆ ಹಾಕಿ ಇದನ್ನು ಹುರಿಬೇಕು. ಬಾಣಲಿ ಬಿಸಿ ಏರಿರೋದ್ರಿಂದ ಉದ್ದಿನಬೇಳೆ ಬೇಗ ಫ್ರೈ ಆಗುತ್ತೆ. ಉದ್ದಿನಬೇಳೆ ಕಲರ್ ಚೇಂಜ್ ಆಗಿ ಗಮ್ ಅಂತ ಪರಿಮಳ ಬಂದ ಮೇಲೆ ಅದನ್ನು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಮಕ್ಕಳ ಟಿಫಿನ್ ಬಾಕ್ಸಿಗೆ ಕೊಡುವಂತಹ ಆರೋಗ್ಯಕರವಾದ ಚಟ್ನಿ ಪುಡಿ ಅಂತಾನೆ ಹೇಳಬಹುದು. ಈಗ ಬಾಣಲಿಗೆ 25 ಬಾದಾಮಿ, 25 ಗೋಡಂಬಿ ಹಾಕಿ ಇದನ್ನು ಫ್ರೈ ಮಾಡಬೇಕು. ಗೋಡಂಬಿ ಮತ್ತು ಬಾದಾಮಿಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾದವರು ಎಲ್ಲರೂ ಈ ಚಟ್ನಿ ಪುಡಿನ ತಿನ್ನಬಹುದು. ನೋಡಿ, ಇದು ಫ್ರೈ ಆದ ನಂತರ ಇದನ್ನು ಪ್ಲೇಟಿಗೆ ತೆಗೆದಿದ್ದೇನೆ. ನಂತರ 1/4 ಕಪ್ಪಿನಷ್ಟು ಕರಿಬೇವು ಸೇರಿಸ್ತಾ ಇದ್ದೀನಿ. ಕರಿಬೇವಿನಲ್ಲಿ ನೀರಿನ ಪಸೆ ಇರಬಾರ್ದು. 1/4 ಸ್ಪೂನಿನಷ್ಟು ಮೆಂತೆ, 1 ಸ್ಪೂನಿನಷ್ಟು ಧನಿಯಾ, 1/4 ಕಪ್ಪಿನಷ್ಟು ಕಟ್ ಮಾಡಿರುವಂತಹ ಕೊಬ್ಬರಿ, 1 ಗಡ್ಡೆಯಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇರುವವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡಬಹುದು. ನಾನಿಲ್ಲಿ 25 ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ 1/4 ಕಪ್ಪಿನಷ್ಟು ಹುರಿಗಡಲೆ ಹಾಕಿದ್ದೀನಿ. ಹಾಗೆ ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು, 2 ಚಿಟಿಕೆಯಷ್ಟು ಇಂಗನ್ನು ಸೇರಿಸಿ ಈ ಬಿಸಿಗೆ ಇನ್ನೊಮ್ಮೆ ಇದನ್ನು ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ. ಈ ಎಲ್ಲ ಪದಾರ್ಥಗಳು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದ್ರೇ ಪುಡಿ ಚೆನ್ನಾಗಾಗುತ್ತೆ. ನಾನಿಲ್ಲಿ ಪುಡಿ ಮಾಡೋಕ್ಕೆ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಮಿಕ್ಸಿ ಜಾರನ್ನು ಕ್ಲೀನಾಗಿ ಒರೆಸಿ ತಗೊಳ್ಬೇಕು. ಲಾಸ್ಟಿನಲ್ಲಿ ಹುರಿದಿರುವಂತಹ ಒಣಮೆಣಸು, ಧನಿಯಾ ಈ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಒಮ್ಮೆ ಪುಡಿ ಮಾಡಿಕೊಂಡು ಬರಬೇಕು. ಈಗ ಉಳಿದ ಪದಾರ್ಥಗಳನ್ನು ಪುಡಿ ಮಾಡಿಕೊಳ್ಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಬಾದಾಮಿ ಈ ಎಲ್ಲ ಪದಾರ್ಥಗಳನ್ನು ಅರ್ಧ ಭಾಗದಷ್ಟು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಇದನ್ನು ಒಮ್ಮೆ ಈ ರೀತಿ ಪುಡಿ ಮಾಡಿ ಪ್ಲೇಟಿಗೆ ತೆಗೆದು ಉಳಿದಿರುವಂತಹ ಬೇಳೆಗಳನ್ನು ಇನ್ನೊಮ್ಮೆ ಹಾಕಿ ಪುಡಿ ಮಾಡ್ತಾ ಇದ್ದೀನಿ. ಎಲ್ಲ ಪುಡಿಯಾದ ನಂತರ ಪ್ಲೇಟಲ್ಲಿ ತೆಗೆದು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಇದನ್ನು ಪುಡಿ ಮಾಡಿಕೊಳ್ಬೇಕು. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಚಟ್ನಿ ಪುಡಿ ಮಾಡೋದಾದರೆ ಒಂದೇ ಸಾರಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಬಹುದು. ನಾನಿಲ್ಲಿ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಈ ರೀತಿ 2 ಬಾರಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಉಪ್ಪು, ಹುಳಿ, ಖಾರ ಚೆನ್ನಾಗಿ ಹಿಡಿಯುತ್ತೆ. ಚಟ್ನಿ ಪುಡಿ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಚಟ್ನಿ ಪುಡಿ ಹೆಚ್ಚು ನೈಸಾಗಿರಬಾರ್ದು, ಸ್ವಲ್ಪ ತರಿತರಿಯಾಗಿರಬೇಕು. ಲೈಟಾಗಿ ಈ ರೀತಿ ತರಿತರಿಯಾಗಿದ್ದರೆ ಚಟ್ನಿ ಪುಡಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. 1 kg ಚಟ್ನಿ ಪುಡಿನ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು. ಚಟ್ನಿ ಪುಡಿ ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ, ಆದರೆ ಈ ರೀತಿ ಆರೋಗ್ಯಕರವಾಗಿ ನೀವು ಚಟ್ನಿ ಪುಡಿನ ಪ್ರಿಪೇರ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.